ಒಬ್ಬ ಸ್ಟೂಡೆಂಟ್ ತನಗೆ ಪಾಠ ಹೇಳ್ಕೊಡುವಂತ ಟೀಚರ್ನ ಪ್ರೀತಿ ಮಾಡೋದಕ್ಕೆ ಹೋಗಿ ಅವ್ರು ಒಪ್ಕೊಳ್ಳಿಲ್ಲ ಅಂತ ಬೆಂಕಿ ಹಾಕಿ ಸುಟ್ಟಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಹಾಗಿದ್ರೆ ಬನ್ನಿ ಆ ಘಟನೆ ಯಾವ ರೀತಿ ನಡೀತು ಅಂತ 3D ಅನಿಮೇಷನ್ ಮುಖಾಂತರ ತಿಳ್ಕೊಳ್ಳೋಣ. ಈ ಘಟನೆ ನಡೆದಿದ್ದು ಮಧ್ಯಪ್ರದೇಶದ ನರಸಿಂಗಪುರದಲ್ಲಿ. ಇಲ್ಲೇ ಉತ್ಕೃಷ್ಟ ವಿದ್ಯಾಲಯ ಅನ್ನೋ ಒಂದು ಗೌರ್ಮೆಂಟ್ ಸ್ಕೂಲ್ ಇರುತ್ತೆ. ಈ ಸ್ಕೂಲ್ ನಲ್ಲಿ ಸೂರ್ಯವಂಶ್ ಕೋಚರ್ ಅನ್ನು 10ನೇ ಕ್ಲಾಸ್ ಅನ್ನ ಸ್ಟಡಿ ಮಾಡ್ತಿದ್ದಂತ 18 ವರ್ಷದ ಹುಡುಗ ಕೂಡ ಇರ್ತಾನೆ. ಹೇಳ್ಬೇಕು ಅಂತಂದ್ರೆ ರೀಸೆಂಟ್ ಆಗಿ ಅವನು 10ನೇ ಕ್ಲಾಸ್ ಅನ್ನು ಕೂಡ ಪಾಸ್ ಮಾಡಿದ್ದ. ಹಾಗೆ ಇದೇ ಸ್ಕೂಲ್ ನಲ್ಲಿ 1.5 ತಿಂಗಳಿಂದ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಿರುವಂತ ಒಬ್ರು ಫೀಮೇಲ್ ಟೀಚರ್ ಕೂಡ ಇರ್ತಾರೆ. ಇಲ್ಲಿ ಈ ಫೀಮೇಲ್ ಟೀಚರ್ ಹಾಗೆ ಸೂರ್ಯವಂಶ್ ಇಬ್ರು ಕೂಡ ನರಸಿಂಗಪುರದವರೇ ಆಗಿರೋದ್ರಿಂದ ಇವರು ಇವನಿಗೆ 2 ವರ್ಷದಿಂದನೂ ಗೊತ್ತಿದ್ರು. ಅಷ್ಟೇ ಅಲ್ಲದೆ 26 ವರ್ಷದ ಈ ಟೀಚರ್ ಅನ್ನ ಇವನು ಇಷ್ಟ ಕೂಡ ಪಡ್ತಿದ್ದ. ಆದ್ರೆ ಇದು ಈ ಟೀಚರ್ ಗೆ ಗೊತ್ತಿರೋದಿಲ್ಲ. ನಂತರ ಆಗಸ್ಟ್ 15, 2025 ಅಂದ್ರೆ ಸ್ವತಂತ್ರ ದಿನಾಚರಣೆ ದಿನ ಫಂಕ್ಷನ್ ಗೆ ಅಂತ ಟೀಚರ್ ಸ್ಯಾರಿನ ಹಾಕೊಂಡ್ ಬರ್ತಾರೆ. ಆದ್ರೆ ಈ ಕಿಡಿಗೇಡಿ ಸೂರ್ಯವಂಶ್ ಅವರನ್ನ ನೋಡಿ ಏನೇನೋ ಕಮೆಂಟ್ ಅನ್ನ ಪಾಸ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಇದರಿಂದ ಅವರಿಗೆ ಕೋಪ ಬಂದು ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡ್ತಾರೆ. ಪ್ರಿನ್ಸಿಪಲ್ ಕೂಡ ಅದೇ ದಿನ ಇವನಿಗೆ ಕಾಲ್ ಮಾಡಿ ಚೆನ್ನಾಗಿ ಬೈತಾರೆ. ಆದ್ರೆ ಅದನ್ನ ಇವನು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಇದಾಗಿ 3 ದಿನಗಳ ನಂತರ ಅಂದ್ರೆ ಆಗಸ್ಟ್ 18, 2025 ಸೂರ್ಯವಂಶ್ ಟೀಚರ್ ನ ಮನೆಗೆ ಬರ್ತಾನೆ. ದುರದೃಷ್ಟದ ವಿಷಯ ಏನು ಅಂತಂದ್ರೆ ಅವತ್ತು ಟೀಚರ್ ನ ಬಿಟ್ಟು ಮನೇಲಿ ಯಾರು ಕೂಡ ಇರ್ಲಿಲ್ಲ. ಮೊದಲು ಇವನು ಇವರಿಗೆ ಪ್ರಪೋಸ್ ಮಾಡ್ತಾನೆ, ನಾನ್ ನಿಮ್ನ ಇಷ್ಟಪಡ್ತಿದ್ದೀನಿ ಅಂತ. ಆದ್ರೆ ಯಾವಾಗ ಇವರು ಒಪ್ಕೊಳ್ಳೋದಿಲ್ವೋ ಇವನು ತನ್ನ ಜೊತೆಲೆ ತಗೊಂಡ್ ಬಂದಿದ್ದಂತ ಪೆಟ್ರೋಲ್ ಅವ್ರ ಮೇಲೆ ಹಾಕಿ ಸುರಿದು ಬೆಂಕಿನ ಹಸಿ ಎಸ್ಕೇಪ್ ಆಗೋಗ್ತಾನೆ. ಇದಾದ್ಮೇಲೆ ಇವರು ಕಿರ್ಚಾಡ್ತಿರುವಂತ ಶಬ್ದನ ಕೇಳಿಸ್ಕೊಂಡು ಸುತ್ತಮುತ್ತ ಇರುವಂತ ಜನರು ಬಂದು ಹತ್ರದಲ್ಲೇ ಇದ್ದಂತ ಜಬಲ್ಪುರ್ ಮೆಡಿಕಲ್ ಕಾಲೇಜ್ಗೆ ಟ್ರೀಟ್ಮೆಂಟ್ ಅಂತ ಅಡ್ಮಿಟ್ ಮಾಡ್ತಾರೆ. ಇಲ್ಲಿ ಇವರ ಬಾಡಿ 30% ಸುಟ್ಟೋಗಿರುತ್ತೆ. ನಂತರ ಪೊಲೀಸರು ಸೂರ್ಯವಂಶ್ಗೋಸ್ಕರ ಹುಡುಕಾಡೋದಕ್ಕೆ ಶುರು ಮಾಡಿದಾಗ ಕಲ್ಯಾಣ್ಪುರ್ ಅನ್ನೋ ಒಂದು ಜಾಗದಲ್ಲಿ ಸಿಗಾಕುತ್ತಾನೆ. ಹಾಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ನಡೆದಿರುವಂತ ಎಲ್ಲಾ ವಿಷಯ ಇವರಿಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ಹಾಸ್ಪಿಟಲ್ ನಲ್ಲಿರುವಂತ ಟೀಚರ್ ನ ಹೇಳಿಕೆನ ತಗೊಂಡು ಅದಾದ್ಮೇಲೆ ಇವನ್ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಪೊಲೀಸರು ತಿಳಿಸಿದ್ದಾರೆ.